ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗಸ್, ಇವತ್ತು ನಿಫ್ಟಿ 50 1% ಅಪ್ಪಲ್ಲಿ ಕ್ಲೋಸ್ ಕೊಡ್ತು. ಅಂದರೆ 215 ಪಾಯಿಂಟ್ಸು ಟಾಪಲ್ಲಿ ಹೋಗ್ಬಿಟ್ಟು 1%ಅಲ್ಲಿ ನಮಗೆ ಕ್ಲೋಸಿಂಗಲ್ಲಿ 1%ಅಲ್ಲಿ ಕ್ಲೋಸಿಂಗ್ ಆಯಿತು. ಬಟ್ ನಿನ್ನೆ ದಿನ ಇದೇ ನಿಫ್ಟಿ 50 ನೆಗೆಟಿವಲ್ಲಿ ಕ್ಲೋಸಿಂಗ್ ಆಯಿತು. ಓಕೆ, ನಿನ್ನೆ ಒಂದು ನ್ಯೂಸ್ ಇತ್ತು, ಆ ಒಂದು ಕಾರಣದಿಂದ ನಿಫ್ಟಿ 50 ನೆಗೆಟಿವಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಅದು ಪ್ರೊಬಾಬಿಲಿಟೀಸ್ ಅಂತ ಹೇಳ್ಬೋದು. ಹಾಗೆಯೇ ಆ ಒಂದು ನ್ಯೂಸು ಇವತ್ತು ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಯಿತು. ಸೊ ಏನು ನ್ಯೂಸ್ ಇರ್ಬೋದು, ಅದರಿಂದ ನಮಗೆ ಏನು ಕಲಿಯೋಕ್ಕೆ ಸಿಗುತ್ತೆ? ಸೊ ನೋಡೋಣ. ಆ್ಯಕ್ಚುಲಿ ನಿನ್ನೆ ದಿನ ಸೆಬಿಯಿಂದ ಒಂದು ನ್ಯೂಸ್ ಬರುತ್ತೆ. ಸೆಬಿ ಫಾರ್ಮ್, ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಸ್ಕ್ರೀನ್ ಮೇಲ್ಗಡೆ ಸೆಬಿ ಫಾರ್ಮ್ ಆನ್ FPI ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಓನರ್ಶಿಪ್ ನಾರ್ಮ್ಸ್ ಆ್ಯಸ್ ಡೆಡ್ಲೈನ್ ಲೂಮ್ಸ್. ಅಂದರೆ ಓನರ್ಶಿಪ್ ನಾರ್ಮ್ಸ್ FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದಾರಲ್ಲ, ಸೊ ಅವರ ಒಂದು ಓನರ್ಶಿಪ್ನ ಬಗ್ಗೆ ಒಂದು ಡೆಡ್ಲೈನು. ಅಂದರೆ ಏನಪ್ಪ ನೋಡೋಣ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಂದು ಕಂಪನಿನಲ್ಲಿ, ಪರ್ಟಿಕ್ಯುಲರ್ ಆಗಿ ಒಂದು ಕಂಪನಿನಲ್ಲಿ, ಅದು ಕೂಡ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಇಂಡಿಯಾದಲ್ಲಿ ಯಾವ ಫಾರಿನ್ ಪೋರ್ಟ್ಫೋಲಿಯೋ ಫಾರಿನ್ ಇನ್ವೆಸ್ಟರು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಅಂತಕ್ಕಂಥ ಒಂದು ಇನ್ವೆಸ್ಟರ್ಸು, ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅವ್ರೇನು ಮಾಡ್ತಾರೆ, ಒಂದು ಕಂಪನಿನಲ್ಲಿ ಇಂಡಿಯಾದಲ್ಲಿ 50%ಗಿಂತ ಜಾಸ್ತಿ ಅವರ ಸ್ಟೇಕ್ ಇದ್ದರೆ, 50%ಗಿಂತ ಜಾಸ್ತಿ ಸ್ಟೇಕ್ ಇದ್ದರೆ, ಇದು ಒಂದು. ಎರಡನೇದು 25,000 ಕೋಟಿಗಿಂತ ಜಾಸ್ತಿ ಅವರ ಹೋಲ್ಡಿಂಗ್ ಇದ್ದರೆ, ಯಾವುದರಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಕಂಪನಿಯಲ್ಲಿ ಒಂದು 50%ಗಿಂತ ಜಾಸ್ತಿ ಈಕ್ವಿಟಿ ಇದ್ದರೆ ಅವ್ರದ್ದು. ಹಾಗೆಯೇ ಎರಡನೇದು 25,000 ಕೋಟಿಗಿಂತ ಹೋಲ್ಡಿಂಗ್ ಜಾಸ್ತಿ ಇದ್ದರೆ ಅವರು ಒಂದು ಓನರ್ಶಿಪ್ನ ಡಿಸ್ಕ್ಲೋಸ್ ಮಾಡಬೇಕು. ಅದು ಕೂಡ ಫೆಬ್ರವರಿ 1 ಡೆಡ್ಲೈನ್ ಆಗಿರುತ್ತೆ. ಫೆಬ್ರವರಿ 1 ಈ ಒಂದು ಇದಕ್ಕೆ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಫೆಬ್ರವರಿ 1 ಡೆಡ್ಲೈನು. 50%ಗಿಂತ ಜಾಸ್ತಿ ಇದ್ದರೆ, ಹಾಗೆಯೇ 25,000 ಕೋಟಿಗಿಂತ ಜಾಸ್ತಿ ಇದ್ದರೆ. ಬಟ್ ಕೆಲವೊಂದು ಕಂಪನಿಗಳು, ಯಾವ ಕಂಪನಿಗಳು, ಫಾರ್ ಎಕ್ಸಾಂಪಲ್ಲು ಇದೇ XYZ ಯಾವುದೋ ಒಂದು ಕಂಪನಿ ಅಂತ ಅಂದ್ಕೊಳ್ಳೋಣ, ಅವ್ರೇನು ಮಾಡಿರ್ತಾರೆ, ಯಾವುದೋ ಒಂದು ಅದಾನಿ ಶೇರ್ಸಲ್ಲಿ ಅದಾನಿಯವ್ರದ್ದು ಗ್ರೀನ್ ಎನರ್ಜಿ ತುಂಬ ಹತ್ತತ್ರ ಒಂದು 7-8 ಸ್ಟಾಕ್ಸ್ ಇದೆ ಅವ್ರದ್ದು ಮಾರ್ಕೆಟಲ್ಲಿ. ಸೊ ಆ ಕಂಪ್ನಿಯಲ್ಲೆಲ್ಲ ಒಂದೊಂದರಲ್ಲಿ ಟೋಟಲಾಗಿ ಅವ್ರದ್ದೊಂದು 60% ಸ್ಟೇಕ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅವ್ರೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಡಿಸ್ಕ್ಲೋಸ್ ಮಾಡಬೇಕು, ಓನರ್ಶಿಪ್ ಯಾರು ಎತ್ತ ಅಂತ ಹೇಳ್ಬಿಟ್ಟು ಅಡಿಷ್ನಲ್ ಆಗಿ ಡಿಸ್ಕ್ಲೋಜರ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಫೆಬ್ರವರಿ 1 ಡೆಡ್ಲೈನು. ಬಟ್ ಕೆಲವೊಂದು ಕಂಪನಿಗೆ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇರಲ್ಲ, ಆ ಓನರ್ಶಿಪ್ ನಾರ್ಮ್ಸ್ ಏನಿದೆಯಲ್ಲ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ಸೊ ಆ ಕಾರಣದಿಂದ FIIಗಳಾಗಿರ್ಬೋದು ಅಥವಾ FPI ಆಗಿರ್ಬೋದು, ಎರಡು ಒಂದೇ ಆಲ್ಮೋಸ್ಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಆಗಿರ್ಬೋದು, ಅವರು ಏನು ಮಾಡಿದ್ರು, ಸೆಲ್ ಮಾಡಿದ್ರು. ಸೊ ಆ ಕಾರಣದಿಂದ ಮಾರ್ಕೆಟ್ ಬೀಳ್ತಿದೆ ಅಂತಕ್ಕಂಥದ್ದು ಒಂದು ಟಾಕ್ ನಡೀತಿತ್ತು, ಒಂದು ಪರ್ಸೆಪ್ಷನ್ ಇತ್ತು ಎಲ್ರಿಗೂ ನಿನ್ನೆ. ಆದರೆ ಅದು ಆಗಲಿಲ್ಲ. NSE ವೆಬ್ಸೈಟ್ನ ಒಂದು FII ಮತ್ತು DIಗಳ ಒಂದು ಅವರ ಡೇಟಾನ ತೊಗೊಂಡ್ರೆ, ಎಷ್ಟು ಸೆಲ್ ಮಾಡಿದ್ದಾರೆ ಏನು ಅಂತ ಒಂದು ಸೆಲ್ಲಿಂಗ್ ಇದನ್ನು ತೊಗೊಂಡ್ರೆ ನೋಡ್ಬೋದು ನೀವು, ಇಲ್ಲಿ -3,000 ಕೋಟಿ ಆಗಿದೆ. ಇದೊಂದು ನಾರ್ಮಲ್ ಇದಂತ ಹೇಳ್ಬೋದು. ಹತ್ತತ್ರ 10,000 ಕೋಟಿ 15,000 ಕೋಟಿ ಆಗಿದ್ದರೆ FIIಗಳು ಓಕೆ ಹೌದು ಸೆಲ್ ಮಾಡಿದ್ದಾರೆ ತಮ್ಮ ಸ್ಟೇಕ್ನ ಅಂತ ನಾವು ಹೇಳ್ಬೋದಿತ್ತು. ಬಟ್ ಆ ಥರ ಆಗಿಲ್ಲ. ಈ ಡೇಟಾ ನಿಮಗೆ NSE ವೆಬ್ಸೈಟಲ್ಲೂ ಸಿಗುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು FII DII ಡೇಟಾ ಆನ್ NSE ಅಂತ ಕೊಟ್ಟರೆ ಫಸ್ಟ್ ಲಿಂಕೇ ನಿಮಗೆ ಸಿಗುತ್ತೆ. ಆ ಲಿಂಕಲ್ಲಿ ನಿಮಗೆ ಇಡೀ ತಿಂಗಳದ್ದೇ ತಗೋಬೋದು ನೀವು, ಅಥವಾ ವರ್ಷದೆಲ್ಲ ತಗೋಬೋದು. ಸೊ ಅಲ್ಲಿಂದ ತೊಗೊಂಡಿರ್ತಕ್ಕಂಥದ್ದು ಇದು. ಸೊ ನಾರ್ಮಲ್ಲಾಗಿ ಅವರು ಸೆಲ್ ಮಾಡಿದ್ದಾರೆ. ಸೊ ಇನ್ನೊಂದು ರಿಪೋರ್ಟ್ನ ಮುಖಾಂತರ ಒಂದು ಬಂದಿರತಕ್ಕಂಥ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಇಲ್ಲಿ, ಸೆಬಿ FII norms quantum less than projected, no immediate deadline to liquidate, say sources. ಸೊ ಸೋರ್ಸಸ್ನ ಮುಖಾಂತರ ಬರೆದಿರ್ತಕ್ಕಂಥ ಒಂದು ರಿಪೋರ್ಟ್ ಏನಪ್ಪ ಅಂತ ಹೇಳಿದ್ರೆ, ನೋ ಇಮ್ಮಿಡಿಯೇಟ್ ಡೆಡ್ಲೈನ್ ಟು ಲಿಕ್ವಿಡೇಟ್, ಅಂದರೆ ಇಮ್ಮಿಡಿಯೇಟಾಗಿ ಡೆಡ್ಲೈನ್ ಕೊಡಲ್ಲ
ಏನದು ಈ ಥರ ಎಲ್ಲ ಡಿಸ್ಕ್ಲೋಸ್ ಮಾಡೋದಕ್ಕೆ ಫೆಬ್ರವರಿ ಒಂದೇನು ಡೆಡ್ಲೈನ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಸೋರ್ಸಸ್ನ ಮುಖಾಂತರ ಬಂದಿದೆ. ಇದು ಆ್ಯಕ್ಚುಲಿ 2023 ಆಗಸ್ಟಿಂದನೂ ಇದು ಬರ್ತಾನೆ ಇದೆ. ಬಟ್ ಇವಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಫೆಬ್ರವರಿ 1 ಲಾಸ್ಟ್ ಡೇಟು. ಸೊ ಅದಕ್ಕೋಸ್ಕರ ಈ ಥರ ಆಗ್ತಿದೆ ಅಂತ ತುಂಬ ಜನ ಅಂದ್ಕೊಂಡಿದ್ರು, ಬಟ್ ಅದು ಅಲ್ಲ. ಸೊ ಸೋರ್ಸಸ್ನ ಮುಖಾಂತರ ಇದು ಬಂತು ನ್ಯೂಸು, ಅಂದರೆ ಇದೇನು ಡೆಡ್ಲೈನ್ ಅಲ್ಲ ಅಂತ ಹೇಳ್ಬಿಟ್ಟು. ಇದು ಮೇಯ್ನಾಗಿ ಯಾಕಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಏನಿವಾಗ ಅದಾನಿಯವರ ಒಂದು ಈ ಕಾಂಟ್ರವರ್ಸಿ ನಡೀತಾ ಇದೆಯಲ್ಲ, ಸೊ ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಒಂದು ಸೆಬಿಯ ಒಂದು ಹೊಸ ಇನಿಷಿಯೇಷನ್ ಅಂತ ಹೇಳ್ಬೋದು. ಸೊ ಹೊಸ ಇನಿಷಿಯೇಟಿವ್ ಸ್ಟೆಪ್ನ ತಗೋತಾ ಇದೆ. ಸೊ ಅದನ್ನೆಲ್ಲ ಏನು ಒಂದು ಕಡೆ ಸ್ಟಾಪ್ ಮಾಡೋದಕ್ಕೋಸ್ಕರ. ಸೊ ಈ ಕಾರಣದಿಂದ ಅಂದರೆ FII ಏನು ಸೆಲ್ ಮಾಡಿಲ್ಲ, ಹಾಗೆಯೇ ಏನು ಇಮ್ಮಿಡಿಯೇಟಾಗಿ ಏನು ಡೇಟ್ಸ್ ಕೊಡಲ್ಲ, ತಕ್ಷಣವೇ ನಾರ್ಮಲಾಗಿ ಸ್ಟಾಕ್ ಮಾರ್ಕೆಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಏನು ನ್ಯೂಸ್ ಬಂತಲ್ಲ, ಸೊ ಆ ಕಾರಣಕ್ಕೋಸ್ಕರ ಇವತ್ತು ಬುಲ್ ರನ್ ಸ್ಟಾರ್ಟ್ ಆಯಿತು. ಬುಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿಬಿಟ್ರು ಅಲ್ಟಿಮೇಟಾಗಿ. ಸೊ ನೋಡ್ಬೋದು ಇವತ್ತು ನಿಫ್ಟಿ 50 ಆಲ್ಮೋಸ್ಟ್ 1.1% ಟಾಪಲ್ಲಿ ಹೋಗಿ ನಮಗೆ ಕ್ಲೋಸನ್ನು ಕೊಡ್ತು. ಸೊ ಈ ಥರ ಮಾರ್ಕೆಟ್ನ ಯಾಕೆ, ಏನು ಎಕ್ಸಾಕ್ಟ್ ರೀಸನ್ ಇರ್ಬೋದು ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು, ನಿನ್ನೆ ದಿನ HDFC ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು ಬಿತ್ತು, ಬಟ್ ಹೇಳೋಕ್ಕಾಗಲ್ಲ ಯಾವ ರೀಸನ್ನಿಂದ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಕಡೆಯಿಂದ ಕ್ಲಬ್ಬಾಗಿ ಬಂದುಬಿಡ್ತವೆ. ಸೊ ಇದು ಕೂಡ ಒಂದು ರೀಸನ್ನು. ಸೊ ಏನು ನಮಗೆ ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಅದೇ ಒಂದು ಕಂಪನಿ, ಯಾವುದಾದ್ರೂ ಒಂದು ಕಂಪನಿ ಏನೋ ಒಂದು ಫ್ರಾಡ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಆ ಒಂದು ಫ್ರಾಡು ಯಾವ ಥರ ಆಗ್ತಿದೆ ಅದನ್ನು ಫಸ್ಟು ಅನಲೈಸ್ ಮಾಡಿ, ಅದು ಅನಲೈಸ್ ಮಾಡಿಬಿಟ್ಟು ಸೆಬಿ ಏನು ಅದಕ್ಕೆ ಇನಿಷಿಯೇಷನ್ ತೊಗೋತಾ ಇದೆ, ಸೊ ಅದನ್ನು ನೋಡಿ. ಸೊ ಇದು ಮೇಯ್ನಾಗಿ ಬರ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಅದಾನಿಯವರು, ನಾನು ಮುಂಚೆನೇ ವಿಡಿಯೋಗೆ ಮಧ್ಯದಲ್ಲಿ ಹೇಳಿದೆ, ಅದಾನಿಯವರು ಏನು ಕಾಂಟ್ರವರ್ಸಿಯಿಂದ ನಡೀತಿದ್ದಾರೆ. ಸೊ ಅದನ್ನು ಆ ಥರ ಮುಂದೆ ಆಗಬಾರ್ದು. ಇನ್ವೆಸ್ಟರ್ಸ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರನ್ನ ಸೇಫ್ ಮಾಡೋಕ್ಕೋಸ್ಕರ ಈ ಒಂದು ಇನಿಷಿಯೇಷನನ್ನು ಸೆಬಿ ತೊಗೊತಿದೆ. ಓವರಾಲಾಗಿ ಹೇಳೋದಾದರೆ ಇದೊಂದು ಒಳ್ಳೆ ಇನಿಷಿಯೇಷನ್ನೇ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ನ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.